ನೌಕರರ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ಎ.ಕೆ. ಚಂದ್ರಪ್ಪ, ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಮೇತಾಬ್, ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಕೆ. ಜಿಲಾನಿ, ಹಾಗೆ ನಮ್ಮ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಕೆಂಚಲ್ಲಪ್ಪ, ಇನ್ನೂ ಅನೇಕ ನನ್ನ ಸ್ನೇಹಿತರ ಒಡಗೂಡಿ 1/10/2024 ವಿಶ್ವ ಹಿರಿಯ ನಾಗರಿಕ ದಿನಾಚರಣೆಯನ್ನು ಇವತ್ತು ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ನಮಗೆ 7ನೇ ವೇತನ ಆಯೋಗದಲ್ಲಿ ಆಗಿರುವಂಥ ನಷ್ಟವನ್ನು ಭರಿಸುವುದಕ್ಕೋಸ್ಕರ ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೋಸ್ಕರ ಇವತ್ತು ನಮ್ಮ ಸಾಂಕೇತಿಕ 1 ದಿನದ ಧರಣಿಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಧರಣಿಗೆ ನಮ್ಮ NGO ಅಧ್ಯಕ್ಷರಾಗಿರ್ತಕ್ಕಂಥ ಎಂ. ಶಿವಾಜಿರಾವ್, ಜಿಲ್ಲಾ ನಿವೃತ್ತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ M. ಟಿ. ಮಲ್ಲೇಶಪ್ಪ ಇವರು ಕೂಡ ಈ ಒಂದು ನಮ್ಮ ವೇದಿಕೆಯಾಗೆ ಸಂಪೂರ್ಣ ಬೆಂಬಲವನ್ನು ಸೂಚಿಸಿದ್ದಾರೆ. 18ನೇ ತಾರೀಕು ಬೆಂಗಳೂರಿನಲ್ಲಿ ನಡೆದಂಥ ಬೃಹತ್ ಸಭೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ CS ಷಡಕ್ಷರಿ, ಡಾಕ್ಟರ್ L. ಭೈರಪ್ಪ, ಹಾಗೆ ನಮ್ಮ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿರ್ತಕ್ಕಂಥ ಸಂತೋಷ್ ಹೆಗಡೆ ಅವರು ಕೂಡ ಈ ಒಂದು ವೇದಿಕೆಗೆ ಬಂದಿದ್ದು, ಆ ವೇದಿಕೆಯಲ್ಲಿ ನಮಗೆ ಆಗಿರುವಂಥ ಅನ್ಯಾಯವನ್ನು ಪ್ರಜಾಪ್ರಭುತ್ವ ನಮ್ಮ ದೇಶ ಆಗಿರೋದ್ರಿಂದ ಈ ಪ್ರಜಾಪ್ರಭುತ್ವ ಹೊಂದಿರುವಂಥ ನಮ್ಮ ದೇಶದಲ್ಲಿ ಈ ರೀತಿ ಅನ್ಯಾಯ ಆಗಿರುವಂಥದ್ದು ನಾನು ಸಹಿಸಲ್ಲ ಅಂತಕ್ಕಂಥ ಮಾತನ್ನು ಸಂತೋಷ್ ಹೆಗಡೆಜಿ ಅವರು ಹೇಳಿದರು. ಹಾಗಾಗಿ ನಮ್ಮ ಹೋರಾಟ ಎಲ್ಲಿಯವರೆಗೆ ಇರ್ತದೋ, ನಮ್ಮ ಗೆಲುವು ಆಗುವವರೆಗೆ ಹೋರಾಟ ಇರುತ್ತೆ. ನಮ್ಮ TCRC ಕಂಪಿಟೇಷನ್ ಮತ್ತು EL ಎನ್ಕಾಶ್ಮೆಂಟ್ ನಾವು ಪಡಿತೀವಿ ಸರ್ಕಾರದ ವತಿಯಿಂದ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ನಾವು ಇಟ್ಕೊಂಡಿದ್ದೇವೆ. ಹಾಗಾಗಿ ನಮ್ಮ ಜಿಲ್ಲಾ ವತಿಯಿಂದ ಬಂದಿರುವಂಥ ಎಲ್ಲ ನೌಕರ ಮಿತ್ರರು ಎಲ್ಲರೂ ಕೂಡ ಈ ಒಂದು ಎಲ್ಲ ತಾಲೂಕುಗಳಿಂದ ಕುರುಗೋಡು, ಸಿರುಗುಪ್ಪ, ಕಂಪ್ಲಿ ಮತ್ತು ಬಳ್ಳಾರಿಯಿಂದ ಬಂದಿರುವಂಥ ಸಂಡೂರು, ಇಲ್ಲಿಂದ ಬಂದಿರುವಂಥ ಎಲ್ಲ ನೌಕರ ಮಿತ್ರರು ಒಂದು ಈ ಬೃಹತ್ ಒಂದು ಸಭೆಯನ್ನು ಇವತ್ತು ನಾವು ಸಾಂಕೇತಿಕ ಧರಣಿಯನ್ನು ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಬಳ್ಳಾರಿ ಜಿಲ್ಲಾ ಅಧಿಕಾರಿಗಳ ವತಿಯಿಂದ ನಮ್ಮ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಾಲಿನಿ ರಜನೀಶ್ ಮೇಡಮ್ ಅವರಿಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರೋದಕ್ಕೋಸ್ಕರ ಒಂದು ಭಿನ್ನ ಒತ್ತಣಿಕೆಯನ್ನು ನಾವು ನೀಡ್ತಾ ಇದ್ದೇವೆ. ಹಾಗಾಗಿ ಈ ಒಂದು ನಮ್ಮ ವೇದಿಕೆಯ ಪರವಾಗಿ ಎಲ್ಲರ ಬಂದಿರೋದಕ್ಕೋಸ್ಕರ ಅವರಿಗೆ ಅಭಿಮಾನದಿಂದ ಅಭಿನಂದನೆಗಳನ್ನು ಸಲ್ಲಿಸಿಟ್ಟು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.